ಇಂದು ನಾವು ಪ್ರಭು ಯೇಸುವಿನ ಸ್ನಾನ ದೀಕ್ಷೆ ಎಂಬ ಹಬ್ಬವನ್ನು ಕೊಂಡಾಡುತ್ತಾ ಇದ್ದೇವೆ. ಸ್ನಾನ ದೀಕ್ಷೆ ಎಂಬ ಪದಕ್ಕೆ ಬ್ಯಾಪ್ಟಿಸಮ್ ಎಂದು ನಾವು ಆಂಗ್ಲ ಭಾಷೆಯಲ್ಲಿ ಹೇಳಿದರೂ ಬಪ್ತಿಸಾರೆ ಎಂಬ ಇಟಾಲಿಯನ್ ಮತ್ತು ಲತೀನ್ ಪದದಲ್ಲಿ ಬಂದಿರುವ ಒಂದು ಮಾತು. ಬಪ್ತಿಸಾರೆ ಅಂದರೆ ಟು ಬ್ಯಾಪ್ಟೈಸ್, ಟು ಪ್ಯೂರಿಫೈ ಅಂತ ಅರ್ಥ. ಪ್ಯೂರಿಫೈ ಅಂದರೆ ಪರಿಶುದ್ಧಗೊಳಿಸುವುದು. ಈಗ ಯೇಸು ಸ್ವಾಮಿ ಜೋರ್ಡಾನ್ ನದಿಯಲ್ಲಿ ಸ್ನಾನ ದೀಕ್ಷಾ ಕುರಿತಿದ್ದ ಯೋಹಾನರ ಕೈಯಲ್ಲಿ ದೀಕ್ಷಾ ಸ್ನಾನವನ್ನು ಪಡೆದಿರುವುದು ಏನಕ್ಕೆ ಎಂಬ ಪ್ರಶ್ನೆ ಅನೇಕ ಜನರಲ್ಲಿ ಬಂದಿರಬಹುದು. ಸೂರ್ಯನಿಗೆ ಬೆಳಕು ತೋರುವುದು ಸರಿಯಾ? ಇಲ್ಲ. ಕಡಲಿನಲ್ಲಿ, ಸಮುದ್ರದಲ್ಲಿ ನೀರು ಹಾಕಿ ನಾನು ಪರಿಶುದ್ಧಗೊಳಿಸ್ತೇನೆ, ಪೂರ್ಣಗೊಳಿಸ್ತೇನೆ, ಫಿಲ್ ಮಾಡುತ್ತೇನೆ ಎಂದು ಹೇಳುವುದು ಸರಿಯಾ? ಇಲ್ಲ. ಪರಿಶುದ್ಧವಾಗಿರುವವರಿಗೆ ಇನ್ನೊಂದು ಪರಿಶುದ್ಧ ಕೊಡುವುದು ಸರಿಯಾ? ಇಲ್ಲ. ಅದೇ ರೀತಿಯಲ್ಲಿ ಲೋಕದಾರಕವಾಗಿ ಇರುವ ಪ್ರಭುವಿಗೆ ದೀಕ್ಷಾ ಸ್ನಾನವನ್ನು ಕೊಡುವುದು ಸರಿಯಾ? ಅವರನ್ನು ಪ್ಯೂರಿಫೈ ಮಾಡುವುದು ಸರಿಯಾ ಎಂದು ನಾವು ಕೇಳಬಹುದು. ಇದು ಸರಿ ಇಲ್ಲ ಅಂತ ಹೇಳಿದ್ರು ಕೂಡ ಹೇಗೆ ಯೋಹಾನನು ಯಹೂದ್ಯರ ಮಧ್ಯದಲ್ಲಿ ಒಂದು ಟ್ರೆಡಿಷನ್ ಅನ್ನ, ಪಾರಂಪರ್ಯವನ್ನು ಉಂಟು ಮಾಡಿ ಜನರಿಗೆ ದೀಕ್ಷಾ ಸ್ನಾನವನ್ನು ಕೊಟ್ಟಿದ್ದರು, ಅದೇ ರೀತಿಯಲ್ಲಿ ತಾನು ಕೂಡ ಯಹೂದ್ಯರಲ್ಲಿ ಒಬ್ಬರೇ ಎಂಬುದಾಗಿ ಯೇಸು ಕ್ರಿಸ್ತರಿಗೆ ಬಂದು ಯೋಹಾನನ ಮಧ್ಯದಲ್ಲಿ ಅವರು ದೀಕ್ಷಾ ಸ್ನಾನವನ್ನು ಪಡೆಯುತ್ತಾರೆ ಎಂಬುದು ಸತ್ಯ. ಎರಡನೇದಾಗಿ ಯೇಸು ಕ್ರಿಸ್ತರು ದೀಕ್ಷಾ ಸ್ನಾನವನ್ನು ಪಡೆಯುವ ಸಮಯದಲ್ಲಿ ಅವರಿಗೆ ವಯಸ್ಸು 30. ಯಹೂದ್ಯರ ಮಧ್ಯದಲ್ಲಿ 30 ಎಂಬ ನಂಬರ್ ಅದು ಒಂದು ಅಡಲ್ಟ್ಹುಡ್ ಎಂಬುದಾಗಿ ಇತ್ತು. ಅಡಲ್ಟ್ಹುಡ್ ಅಂದರೆ ಒಂದು ಮನುಷ್ಯನಾಗಿದ್ದಾನೆ, ಅವನು ಮಗು ಇಲ್ಲ, ಬಾಲಕ ಇಲ್ಲ, ಹುಡುಗ ಇಲ್ಲ, ಯುವಕನು ಕೂಡ ಇಲ್ಲ. ಯುವಕರಿಗಿಂತ ಅವನು ಅಡಲ್ಟ್ ಆಗಿದ್ದಾನೆ, ಮೆಚೂರಿಟಿಯನ್ನು ಪಡೆದಿದ್ದಾನೆ ಎಂಬುದು ಜನರ ಮಧ್ಯದಲ್ಲಿ ಇದ್ದ ಒಂದು ನಂಬಿಕೆ, ಪಾರಂಪರ್ಯ. ಈ ಪಾರಂಪರ್ಯ ರೀತಿಯಲ್ಲಿ ಯೇಸು ಕ್ರಿಸ್ತರು ಕೂಡ 30ನೇ ವಯಸ್ಸಿನಲ್ಲಿ ಅಲ್ಲಿಗೆ ಒಂದು ದೀಕ್ಷಾ ಸ್ನಾನವನ್ನು ಪಡೆಯುತ್ತಿದ್ದಾರೆ. ಆಮೇಲೆ ಇವರು ದೀಕ್ಷಾ ಸ್ನಾನವನ್ನು ಪಡೆಯುವಾಗ ಮೇಲಿನಿಂದ, ಪರಲೋಕದಿಂದ ಒಂದು ವಾಣಿ ಕೇಳಿಸುತ್ತೆ ಎಂದು ನಾವು ಕೇಳಿದ್ದೇವೆ. ಲೂಕ ಸುಭಾಷಿತರು ಇದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಯೇಸು ಕ್ರಿಸ್ತರು ದೀಕ್ಷಾ ಸ್ನಾನವನ್ನು ಪಡೆಯುವಾಗ ಆಕಾಶದಿಂದ ತಂದೆಯಾದ ದೇವರು ಇವರಿಗೆ ಒಂದು ಅಂಗೀಕಾರವನ್ನು ಕೊಡುತ್ತಿದ್ದಾರೆ. ಏನದು ಅಂಗೀಕಾರ ಅಂದರೆ ಅವರನ್ನ ಈ ಪ್ರಪಂಚಕ್ಕೆ ಪರಿಚಯಿಸಿಕೊಡುತ್ತಿದ್ದಾರೆ. ಇಟ್ ವಾಸ್ ನಥಿಂಗ್ ಬಟ್ ಇಂಟ್ರೊಡ್ಯೂಸಿಂಗ್ ಜೀಸಸ್ ಟು ದ ವರ್ಲ್ಡ್. ಸೆಕೆಂಡ್ಲಿ, ಇಟ್ ಇಸ್ ಅ ರೆಕಗ್ನಿಷನ್ ಫಾರ್ ಜೀಸಸ್. ಅವರು ಯಾರು, ಅವರ ಕರ್ತವ್ಯ ಏನು, ಅವರ ಮಿಷನ್, ಮಿನಿಸ್ಟ್ರಿ ಏನು ಎಂಬುದನ್ನು ಆಕಾಶದಿಂದ ತಂದೆಯವರು ಹೇಳುತ್ತಿದ್ದಾರೆ. ಈಗೋ ಇವರೇ ನನ್ನ ಪುತ್ರ, ನನಗೆ ಪರಮ ಪ್ರಿಯನು, ನನ್ನ ಆಹಾರ ರುಚಿಗೆ ಪಾತ್ರನೋ ಎಂದು ಯೇಸು ಸ್ವಾಮಿಗೆ ಒಂದು ಅಂಗೀಕಾರವನ್ನು ಕೊಟ್ಟು ಅವರು ಮಾಡಲಿರುವ ಅನೇಕ ಕಾರ್ಯಗಳಿಗೆ ಸಾಕ್ಷಿಯಾಗಿ ಇರಲು ಇವರನ್ನು ಕರೆಯುತ್ತಿದ್ದಾರೆ ದೇವರು. ಸೊ ಇಟ್ ಇಸ್ ನಥಿಂಗ್ ಬಟ್ recognizing Jesus and introducing Jesus to the world by saying, "This is my well-beloved Son, with whom I am well pleased." ಮತ್ತೆ ಇನ್ನೊಂದು ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ದೀಕ್ಷಾ ಸ್ನಾನವನ್ನು ಯೇಸು ಸ್ವಾಮಿ ಯೋರ್ದಾನ್ ನದಿಯಲ್ಲಿ ಪಡೆಯುತ್ತಿದ್ದಾರೆ ಎಂಬುದು ನಾವು ಕೇಳಿದ್ದೇವೆ. baptized in the river Jordan. ಆ ಕಾಲದಲ್ಲಿ ಹೇಗೆ ನಮ್ಮ ಭಾರತ ದೇಶದಲ್ಲಿ ನದಿಗಳಲ್ಲಿ ಪರಿಶುದ್ಧತೆ ಇರುತ್ತೆ ಎಂಬುದು ನಂಬುತ್ತಾರೋ ಜನರು, ಅದೇ ರೀತಿಯಲ್ಲಿ ಯೋರ್ದಾನ್ ನದಿಯನ್ನು ಕೂಡ ಪವಿತ್ರ ನದಿಯಾಗಿ ಜನರು ಭಾವಿಸಿದರು. ಆದ್ದರಿಂದ ಆ ಯೋರ್ದಾನ್ ನದಿಯಲ್ಲಿ ಯೇಸು ಸ್ವಾಮಿ ದೀಕ್ಷಾ ಸ್ನಾನವನ್ನು ಪಡೆದು ಆ ನದಿಗೆ ಅವರು ಪರಿಶುದ್ಧತೆಯನ್ನು ಕೊಡುತ್ತಿದ್ದಾರೆ ಎಂಬುದು ಸತ್ಯ.
People were getting baptized symbolically as a tradition in the river Jordan. People considered, like in India, Jordan a holy river. But Jesus, by getting baptized into the water, into the waters of Jordan, he purified more and more the river Jordan. Amen. ಯಾವುದರ ಸೂಚಿಸಿದರೆ ಆ ನದಿಯನ್ನೇ ಇವರು ಪವಿತ್ರಗೊಳಿಸಿದ್ದಾರೆ ಎಂಬುದು ಸತ್ಯ. ಇನ್ನೊಂದು, ಯೇಸು ಸ್ವಾಮಿ ಈ ಬ್ಯಾಪ್ಟಿಸಮ್ ಮುಖಾಂತರ ಒಂದು ಅಂಗೀಕಾರವನ್ನು ಪಡೆಯುತ್ತಾರೆ ಅಂತ ನಾವು ಹೇಳಿದರೆ, ಆದರೆ ಅದೇ ರೀತಿಯಲ್ಲಿ ಪವಿತ್ರಾತ್ಮರಿಂದ ಇವರು ಅಭ್ಯಾಸವನ್ನು ಪಡೆದಿದ್ದಾರೆ, ಅಭಿಷೇಕವನ್ನು ಪಡೆದಿದ್ದಾರೆ. He was anointed. He was anointed. Before a king could rule the world, he would be crowned. Before he would be crowned, they would pour oil and every perfumed material to anoint him, make him better and a worthy person. ಅದೇ ರೀತಿಯಲ್ಲಿ ಯೇಸುವನ್ನು ಕೂಡ ತಂದೆ ತಮ್ಮ ಪವಿತ್ರಾತ್ಮರನ್ನು ಪಾರಿವಾಳದ ರೂಪದಲ್ಲಿ ಕಳಿಸಿ ಅವರನ್ನು ಅಭ್ಯಂಗಿಸಿದ್ದಾರೆ. So he was anointed. That is why we call Jesus as Christ. Christ ಅಂದರೆ ಅಭಿಷೇಕವನ್ನು ಪಡೆದಿದ್ದವರು. ಅರ್ಥ ಆಯ್ತಾ? ಅವರ ಹೆಸರು ಜೀಸಸ್, ಯೇಸು. ಆದರೆ ತಂದೆ ಅವರಿಗೆ ಕೊಟ್ಟಿದ್ದ ಒಂದು ಗೌರವ, ಒಂದು ಶ್ರೇಷ್ಠತೆ ಕ್ರೈಸ್ಟ್ ಎಂಬ, ಕ್ರಿಸ್ತು ಎಂಬ ಪದದಲ್ಲಿ. ಕ್ರಿಸ್ತು ಅಂದರೆ ಅಭಿಷೇಕವನ್ನ ಪಡೆದವರು, ಅನಾಯಿಂಟೆಡ್. ಓಕೆ. ಕೊನೆಯದಾಗಿ ಈ ದೀಕ್ಷಾ ಸ್ನಾನದ ಮುಖಾಂತರ ನಮ್ಮನ್ನು ಕೂಡ ಆ ದೀಕ್ಷಾ ಸ್ನಾನದ ಜೀವನಕ್ಕೆ ದೇವರು ಕರೆದಿದ್ದಾರೆ. He has given a call to us. He has given a recognition to us. He has given a mission to us through our own baptism. ನಮ್ಮ ದೀಕ್ಷಾ ಸ್ನಾನದ ಮುಖಾಂತರ ದೇವರು ಅಭಿಷೇಕಿಸಿದ್ದಾರೆ, ನಮ್ಮನ್ನು ಅಂಗೀಕರಿಸಿದ್ದಾರೆ ಮತ್ತು ನಮಗೆ ಒಂದು ಕರ್ತವ್ಯವನ್ನು ಕೊಟ್ಟಿದ್ದಾರೆ. ಅದೇನು? ಯೇಸು ಕ್ರಿಸ್ತು ಏನು ಕೆಲಸವನ್ನು ಮಾಡಿದರೋ ಅದೇ ಕೆಲಸವನ್ನು ನಮಗೆ ಕೂಡ ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತು ಏನು ಮಾಡಿದರು? He was preaching. ಪ್ರಚಾರ ಮಾಡಿದರು. ಪ್ರೀತಿಯ, ನೀತಿಯ, ಕರುಣೆಯ, ಕ್ಷಮೆಯ ಅನೇಕ ವಿಷಯವನ್ನು ಸಾರಿದರು. ಅದೇ ರೀತಿ ನಾವು ಕೂಡ ಸಾರುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ. ಎರಡನೇದಾಗಿ ಯೇಸು ಕ್ರಿಸ್ತರು ಜೀಸಸ್ ವಾಸ್ ಹೀಲಿಂಗ್. ಅವರು ಅನಾರೋಗ್ಯದಲ್ಲಿರುವ ವ್ಯಕ್ತಿಗಳನ್ನು ಗುಣಪಡಿಸಿದರು. ಅದೇ ರೀತಿಯಲ್ಲಿ ನಮ್ಮ ದೃಷ್ಟಿಯ ಮುಖಾಂತರ, ನಮ್ಮ ಮಾತುಗಳ ಮುಖಾಂತರ, ನಮ್ಮ ಒಳ್ಳೆಯ ಕ್ರಿಯೆಗಳ ಮುಖಾಂತರ, ನಮ್ಮ ಮಾತು ಪ್ರೇರಣೆಗಳನ್ನು ನಾವು ಆಶೀರ್ವದಿಸುವ ಮುಖಾಂತರ ಏನು ಮಾಡುತ್ತೇವೆ? ಹೀಲಿಂಗ್ ಕೊಡುತ್ತೇವೆ, ಸ್ವಸ್ಥವನ್ನು ಕೊಡುತ್ತೇವೆ, ಆರೋಗ್ಯವನ್ನು ಕೊಡುತ್ತೇವೆ. ಮೂರನೇದಾಗಿ healing, preaching, healing and going through passion. ಶಿಲುಬೆಯ ಮರಣ ಅದು ಯೇಸುವಿನ ಒಂದು ದೊಡ್ಡ ಕಾರ್ಯವಾಗಿತ್ತು. ಆ ಮರಣದ ಮುಖಾಂತರ ನಮಗೆ ಪ್ರಪಂಚದಲ್ಲಿರುವ ಎಲ್ಲರನ್ನು ಪವಿತ್ರಗೊಳಿಸಲು, ರಕ್ಷಿಸುವುದಕ್ಕೂ ಅವರು ಮಾಡಿದರು. ಆ ಮರಣವನ್ನು ತೆಗೆದುಕೊಂಡರು ಅಲ್ವೇ? ಅದೇ ರೀತಿ ನಾವು ಕೂಡ ನಮ್ಮ ಕಷ್ಟದ ಜೀವನಗಳಲ್ಲಿ, ಶೋಧನೆಯ ಜೀವನಗಳಲ್ಲಿ ನಾವು ಕ್ರಿಸ್ತರಿಗೆ, ದೇವರಿಗೆ ಸಾಕ್ಷಿಯನ್ನು ಕೊಡಲು